ಎಲ್ಲರಿಗೂ ನಮಸ್ಕಾರ. ನಿಮ್ಮ ಶ್ರಾವ್ಸ್ ಕಲ್ಪವೃಕ್ಷ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಗೋಧಿ ಹಿಟ್ಟು ಹಾಗೆ ಬಾಳೆಹಣ್ಣನ್ನು ಬಳಸ್ಕೊಂಡು ಯಾವುದೇ ರೀತಿಯ ಮೈದಾ ಆಗಲಿ ಸಕ್ಕರೆನಾಗಲಿ ಅಥವಾ ಕಾರ್ನ್ಫ್ಲೋರ್ ಆಗಲಿ ಬಳಸದೆ ಸಿಂಪಲ್ಲಾಗಿ ಒಂದು ಗೋಧಿ ಹಿಟ್ಟಿನ ಬಾಳೆಹಣ್ಣಿನ ಹಲ್ವನ ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಒಂದು 4 ಏಲಕ್ಕಿ ಬಾಳೆಹಣ್ಣನ್ನು ತೊಗೊಂಡಿದ್ದೀನಿ. ನಿಮ್ಮ ಕಡೆ ಯಾವುದು ಅವೈಲೇಬಲ್ ಇದೆ ಅದೇ ಬಾಳೆಹಣ್ಣನ್ನು ತೊಗೊಳ್ಬೋದು. ಏಲಕ್ಕಿ ಬಾಳೆಹಣ್ಣು ಆಗಬೇಕು ಅಂತ ಏನಿಲ್ಲ. ಇಲ್ಲಿ ಕ್ವಾಂಟಿಟಿ ಕಡಿಮೆ ಬರೋದ್ರಿಂದ ಒಂದು 4 ಬಾಳೆಹಣ್ಣನ್ನು ತೊಗೊಂಡಿದ್ದೀನಿ. ದೊಡ್ಡ ಸೈಜಲ್ಲಿರೋ ಬಾಳೆಹಣ್ಣು ಆಯಿತು ಅಂತಂದರೆ ಒಂದು 3 ಬಾಳೆಹಣ್ಣಾದರೂ ಸಾಕಾಗುತ್ತೆ. ಕ್ವಾಂಟಿಟಿ ಜಾಸ್ತಿ ಬೇಕು ಅಂತಂದರೆ ಜಾಸ್ತಿ ಕೂಡ ಬಳಸ್ಕೊಳ್ಬೋದು. ಇದ್ರ ಮೇಲ್ಗಡೆ ಇರೋ ಸಿಪ್ಪೆನ ತೆಗೆದು ನಾವು ಇದನ್ನು ಕಟ್ ಮಾಡಿಕೊಂಡು ಗ್ರೈಂಡ್ ಮಾಡ್ಕೊಳ್ಬೇಕು. ಒಂದು ಮಿಕ್ಸರ್ ಜಾರಿಗೆ ಈ ರೀತಿ ಕಟ್ ಮಾಡ್ಕೊಳ್ಳಿ. ಎಲ್ಲ ಬಾಳೆಹಣ್ಣು ಅಂದರೆ ನೀವು ತೊಗೊಂಡಿರ್ತಕ್ಕಂಥ ಆ ಬಾಳೆಹಣ್ಣನ್ನು ಈ ರೀತಿ ಮಿಕ್ಸರ್ ಜಾರಿಗೆ ಕಟ್ ಮಾಡಿಕೊಂಡು ಹಾಕ್ಕೊಳ್ಳಿ. ಹಾಗೆಯೇ ಒಂದು ಅರ್ಧ ಲೋಟದಷ್ಟು ನೀರನ್ನ ಸೇರಿಸ್ಕೊಳ್ಳಿ. ಜಾಸ್ತಿ ಆಗಬಾರ್ದು, ಸಣ್ಣ ಆಗುವಷ್ಟರ ಮಟ್ಟಿಗೆ ನೀರನ್ನ ಸೇರಿಸ್ಕೊಳ್ಳಿ. ಇವಾಗ ಇದನ್ನು ನುಣ್ಣಿಗೆ ರುಬ್ಕೊಂಡು ಬರೋಣ. ಇವಾಗ ನೋಡಿ ರುಬ್ಬಿದ್ದಾಗಿದೆ. ಜಸ್ಟ್ ಒಂದು ಅರ್ಧ ಗ್ಲಾಸ್ ನೀರನ್ನ ಸೇರಿಸ್ಕೊಂಡು ಪೇಸ್ಟ್ ರೀತಿಯಲ್ಲಿ ರುಬ್ಕೊಳ್ಬೇಕು. ಇವಾಗ ಇದಕ್ಕೆ ನಾವು 1 ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಳ್ತಿದ್ದೀನಿ. ನಿಮಗೆ ಕ್ವಾಂಟಿಟಿ ನೋಡ್ಕೊಳ್ಳಿ. ಹಣ್ಣುಗಳು 3 ಹಣ್ಣಿಗೆ 1 ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ಕರೆಕ್ಟಾಗಿ ಸೇರಿಸ್ಕೊಳ್ಳಿ. ಅಥವಾ 4 ಹಣ್ಣು ತೊಗೊಂಡಿದ್ರು ಕೂಡ 1 ಕಪ್ ಆಗುವಷ್ಟು ಗೋಧಿ ಹಿಟ್ಟು ಹಿಡಿಯುತ್ತೆ. ಇವಾಗ ಮತ್ತೆ 1 ಕಪ್ ಆಗುವಷ್ಟು ನೀರನ್ನ ಸೇರಿಸ್ಕೊಂಡು ರುಬ್ಕೊಂಡು ಬಂದಿದ್ದೀನಿ. 1 ಕಪ್ ಗೋಧಿ ಹಿಟ್ಟಿಗೆ 1 ಕಪ್ ಆಗುವಷ್ಟು ನೀರನ್ನ ಸೇರಿಸಿ ಈ ರೀತಿ ಪೇಸ್ಟ್ ರೀತಿಯಲ್ಲಿ ರುಬ್ಕೊಳ್ಬೇಕು. ನೋಡಿ, ಇದು ಬಾಳೆಹಣ್ಣು ಹಾಗೆ ಗೋಧಿ ಹಿಟ್ಟಿನಿಂದ ಮಾಡಿರ್ತಕ್ಕಂಥ ಮಿಶ್ರಣ ಅಂತ ಅನ್ನಿಸ್ತಿಲ್ಲ. ಈ ರೀತಿ ಪೇಸ್ಟ್ ರೀತಿಯಲ್ಲಿ ರುಬ್ಕೊಳ್ಳಿ. ಇವಾಗ ಇದನ್ನು ಒಂದು ಪಾತ್ರೆಗೆ ತಗೊಳ್ಳೋಣ. ರುಬ್ಬಿರ್ತಕ್ಕಂಥ ಒಂದು ಗೋಧಿ ಹಿಟ್ಟು ಬಾಳೆಹಣ್ಣಿನ ಒಂದು ಮಿಶ್ರಣನ ನಾನಿಲ್ಲಿ ಒಂದು ಪಾತ್ರೆಗೆ ತಗೊಳ್ತಿದ್ದೀನಿ. ನೋಡಿ, 1 ಕಪ್ ಗೋಧಿ ಹಿಟ್ಟು ಹಾಗೆ ಒಂದು 4 ಬಾಳೆಹಣ್ಣಿನಿಂದ ಇಷ್ಟು ಮಿಶ್ರಣ ಸಿಕ್ಕಿದೆ. ಇದನ್ನು ಒಂದು ಸೈಡಲ್ಲಿ ಎತ್ತಿಡಿ. ಇವಾಗ ಈ ರೀತಿ ಒಂದು ಬಾಕ್ಸ್ ಅಥವಾ ತಟ್ಟೆ ಅಥವಾ ಕೇಕ್ ಮೋಲ್ಡ್ ಇತ್ತು ಅಂದರೆ ಅದು ಕೂಡ ಈ ರೀತಿ ಒಂದು ಸ್ವಲ್ಪ ತುಪ್ಪ ಹಾಕಿ ಅಪ್ಲೈ ಮಾಡಿ ರೆಡಿ ಮಾಡಿ ಇಟ್ಕೊಂಡಿರಿ. ಅಂದರೆ ಮಾಡಿದ ತಕ್ಷಣ ನಾವು ಆ ಒಂದು ಮಿಶ್ರಣನ ಇದಕ್ಕೆ ಹಾಕ್ಕೊಳ್ಬೋದು. ಹಾಗಾಗಿ ಮೊದಲೇ ಈ ರೀತಿ ರೆಡಿ ಮಾಡಿ ಇಟ್ಕೊಳ್ಳಿ. ಇದೇ ರೀತಿಯಲ್ಲಿ ಬಾಕ್ಸ್ಗೆ ಹಾಕಬೇಕು ಅಂತೇನಿಲ್ಲ, ತಟ್ಟೆ ಕೂಡ ಹಾಕ್ಕೊಳ್ಬೋದು. ಒಂದು ಸ್ವಲ್ಪ ತುಪ್ಪ ಅಪ್ಲೈ ಮಾಡಿ ರೆಡಿ ಮಾಡಿ ಒಂದು ಸೈಡಲ್ಲಿ ಇಟ್ಬಿಡೋಣ. ಇವಾಗ ಸ್ವೀಟ್ ರೆಡಿ ಮಾಡ್ಕೊಳ್ಬೇಕು. ಹಾಗಾಗಿ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಯಾವ ಕಪ್ಪಿಂದ ಗೋಧಿ ಹಿಟ್ಟನ್ನು ಬಳಸ್ಕೊಂಡಿದ್ದೆ ಅದೇ ಕಪ್ಪಿಂದ 1 ಕಪ್ ಹಾಕುವಷ್ಟು, ಅಥವಾ ಸ್ವೀಟ್ ಕಡಿಮೆ ತಿನ್ನೋದಾಯಿತು ಅಂದರೆ ಒಂದು 3/4 ಕಪ್ ಆಗುವಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ. ಹಾಗೆ ಅದರ ಜೊತೆಗೆ ಅದೇ ಕಪ್ಪಿಂದ ಒಂದು 3/4 ಕಪ್ ಆಗುವಷ್ಟು ನೀರನ್ನ ಸೇರಿಸ್ಕೊಂಡಿದ್ದೀನಿ. ಜಸ್ಟ್ ಬೆಲ್ಲ ಕರಗಿಸುವಷ್ಟರ ಮಟ್ಟಿಗೆ ಮಾತ್ರ ಬಿಸಿ ಮಾಡ್ಕೊಳ್ಳೋಣ. ಪಾಕ ತಗೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಇವಾಗ ನೋಡಿ, ಬೆಲ್ಲ ಕರಗಿದೆ. ಗ್ಯಾಸ್ನ ಆಫ್ ಮಾಡ್ಕೊಂಡಿದ್ದೀನಿ. ಹಾಗೆ ಈ ಸೈಡಲ್ಲಿ ನಾವು ರೆಡಿ ಮಾಡಿಟ್ಟಿರ್ತಕ್ಕಂಥ ಬಾಳೆಹಣ್ಣು ಹಾಗೂ ಗೋಧಿ ಹಿಟ್ಟಿನ ಒಂದು ಮಿಶ್ರಣಕ್ಕೆ ಬೆಲ್ಲನ ಸೋಸ್ಕೊಳ್ತಿದ್ದೀನಿ. ಅಂದರೆ ಬೆಲ್ಲನ ಕರಗಿಸಿರ್ತಕ್ಕಂಥ ನೀರನ್ನ ನಾನಿಲ್ಲಿ ಫಿಲ್ಟ್ರ್ ಮಾಡ್ಕೊಳ್ತಿದ್ದೀನಿ, ಸೋಸಿ ಇಟ್ಕೊಳ್ತಿದ್ದೀನಿ. ನೋಡಿ, ಇವಾಗ ಗ್ಯಾಸ್ನ ಆನ್ ಮಾಡಿಲ್ಲ, ಆಫಲ್ಲೇ ಇದೆ ಗ್ಯಾಸು. ದಯವಿಟ್ಟು 3 ಮಿಶ್ರಣ ಕರೆಕ್ಟಾಗಿ ಕಲ್ಕೊಳ್ಳೋವರೆಗೂ ಗ್ಯಾಸ್ನ ಆನ್ ಮಾಡಬಾರ್ದು. ಆಫಲ್ಲೇ ಇಟ್ಕೊಂಡು ಈ ರೀತಿ ಕಲಿಸ್ತಾ ಬನ್ನಿ. ಕಂಪ್ಲೀಟಾಗಿ ನಾವು ಹಾಕಿರ್ತಕ್ಕಂಥ ಮಿಶ್ರಣ ಕಲಿತ್ಕೊಳ್ಬೇಕು. ನೋಡಿ, ಗ್ಯಾಸ್ ಕೂಡ ಆಫಲ್ಲಿದೆ. ಇವಾಗ ಇದನ್ನು ನೀಟಾಗಿ ಎಲ್ಲ ಸೆಟ್ ಆಗಬೇಕು. ಅಂದರೆ ನಮಗೆ ಈ ಬೆಲ್ಲದ ಅಂಶ ಎಲ್ಲ ಕರೆಕ್ಟಾಗಿ ಹಿಟ್ಟಿನ ಜೊತೆ ಹೊಂದ್ಕೊಳ್ಬೇಕು. ಆ ರೀತಿ ಒಂದು ಸರಿ ಕೈ ಆಡಿಸ್ಕೊಳ್ಳಿ. ಇವಾಗ ಸೆಟ್ ಆಗಿದೆ. ಈಗ ಗ್ಯಾಸ್ನ ಆನ್ ಮಾಡ್ಕೊಳ್ಳೋಣ. ಗ್ಯಾಸ್ ಆನ್ ಆದಮೇಲೆ ಒಂದು ಸ್ವಲ್ಪನೂ ಕೈ ಬಿಡದೆ ಕಲಿಸ್ತಾ ಬನ್ನಿ. ಯಾಕಂದರೆ ಗೋಧಿ ಹಿಟ್ಟು ಹಾಕಿರೋದ್ರಿಂದ ಬೇಗ ಗಟ್ಟಿಯಾಗುತ್ತೆ. ಹಾಗಾಗಿ ಒಂದು ಸ್ವಲ್ಪ ಕೂಡ ಕೈ ಬಿಡದ ಹಾಗೆ ಕಲಿಸ್ತಾ ಬರಬೇಕು. ನಾನು ಕೂಡ ಇಲ್ಲಿ ಗ್ಯಾಸ್ ಆನ್ ಮಾಡಿದ್ದೀನಿ. ಮೊದಲಿಗೆ ಗ್ಯಾಸ್ ಆನ್ ಮಾಡಿದ ತಕ್ಷಣ ಒಂದು ಸ್ವಲ್ಪ ಹೈ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಕಲಿಸ್ಕೊಳ್ಳಿ. ಯಾವಾಗ ಗಟ್ಟಿ ಅನ್ನಿಸುತ್ತೆ, ಈ ರೀತಿ ಗಟ್ಟಿ ಅನ್ನಿಸಿದಾಗ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕಲಿಸ್ತಾ ಬರಬೇಕು. ತೀರಾ ಹೈ ಫ್ಲೇಮ್ ಆಯಿತು ಅಂದರೆ ಬೇಗ ಗಂಟುಗಳಾಗುತ್ತೆ. ನೋಡಿ, ಈ ಮಟ್ಟಿಗೆ ಏನಾದರೂ ಒಂದು ಸ್ವಲ್ಪ ಗಂಟು ಅನಿಸಿತು ಅಂದರೆ ಪರವಾಗಿಲ್ಲ. ಗ್ಯಾಸ್ನ ಆಫ್ ಮಾಡಿಕೊಂಡು ಒಂದ್ಸರಿ ಎಲ್ಲನೂ ನೀಟಾಗಿ ಕಲಿಸ್ಕೊಂಡು ಆದಮೇಲೆ ಮತ್ತೆ ಗ್ಯಾಸ್ನ ಆನ್ ಮಾಡ್ಕೊಳ್ಬೋದು. ಈ ಮಟ್ಟಿಗೆ ಗಟ್ಟಿ ಆದಮೇಲೆ 1 ಸ್ಪೂನ್ ಆಗುವಷ್ಟು ತುಪ್ಪನ ಸೇರಿಸ್ಕೊಂಡಿದ್ದೀನಿ. ತುಪ್ಪ ಸೇರಿಸ್ಕೊಂಡು ಮತ್ತೆ ಕಲಿಸ್ತಾ ಬರಬೇಕು. ಅಂದರೆ ಈ ಒಂದು ಹಿಟ್ಟಲ್ಲಿ ತುಪ್ಪ ಬಿಟ್ಕೊಳ್ಬೇಕು. ಹಾಗೆ ತಳ ಹಿಡಿಬಾರ್ದು. ಈ ರೀತಿ ಅಲ್ಲಿವರೆಗೂ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಕಲಿಸ್ತಾ ಬನ್ನಿ. ತುಂಬಾ ಪರ್ಫೆಕ್ಟಾಗಿ ಬರುತ್ತೆ. ಒಂದು ಸ್ವಲ್ಪನೂ ತಳ ಹಿಡಿಯೋದಿಲ್ಲ. ಹಾಗೆ ಟೇಸ್ಟ್ ಕೂಡ ಬಾಳೆಹಣ್ಣು ಗೋಧಿ ಹಿಟ್ಟಿನಿಂದ ಮಾಡಿರ್ತಕ್ಕಂಥ ಒಂದು ಸ್ವೀಟ್ ಆಗಿರೋದ್ರಿಂದ ಪರ್ಫೆಕ್ಟಾಗಿ ಒಂಥರ ಬೇರೆ ರೀತಿಯಲ್ಲಿ ಟೇಸ್ಟ್ ಕೊಡುತ್ತೆ. ನೋಡಿ, ಈ ರೀತಿ ತಳ ಅಂಟ್ಕೊಳ್ಬಾರ್ದು. ಆ ರೀತಿ ಆಗೋವರೆಗೂ ನಾವು ಕೈ ಆಡಿಸ್ತಾ ಇರಬೇಕು. ಇವಾಗೇನು ಗಂಟುಗಳಾಗೋದಿಲ್ಲ, ಆದರೆ ಹಾಕಿರ್ತಕ್ಕಂಥ ಮಿಶ್ರಣ ಒಂದು ಮಟ್ಟಿಗೆ ಗಟ್ಟಿ ಆಗಬೇಕು ಅಲ್ಲಿವರೆಗೂ. ನೋಡಿ,
ಪರ್ಫೆಕ್ಟಾಗಿ ಬರ್ತಾ ಇದೆ ಅಲ್ಲ. ಇವಾಗ ಬೇಕು ಅಂದರೆ ಇನ್ನೊಂದು ಸ್ಪೂನ್ ತುಪ್ಪನ ಹಾಕ್ಕೊಳ್ಬೋದು. ಒಟ್ಟಲ್ಲಿ ತುಪ್ಪ ಬಿಟ್ಕೊಳ್ಬೇಕು ನಾವು ಹಾಕಿರೋದು, ಅಷ್ಟರ ಮಟ್ಟಿಗೆ ನೀವು ಹಿಟ್ಟನ್ನು ರೆಡಿ ಮಾಡ್ಕೊಳ್ಳಿ. ಇವಾಗ ರೆಡಿಯಾಗಿದೆ, ಗ್ಯಾಸ್ನ ಆಫ್ ಮಾಡಿದ್ದೀನಿ. ಈ ಸೈಡಲ್ಲಿ ನಾವು ಬಾಕ್ಸ್ನ ರೆಡಿ ಮಾಡಿದ್ವಲ್ಲ, ಆ ಒಂದು ಬಾಕ್ಸಿಗೆ ರೆಡಿಯಾಗಿರ್ತಕ್ಕಂಥ ಸ್ವೀಟ್ನ ಹಾಕ್ಕೊಳ್ತಿದ್ದೀನಿ. ನೋಡಿ, ಆ ಸ್ಟ್ರಕ್ಚರ್ ಕೂಡ ನೀವು ನೋಡ್ತಿರ್ಬೋದು, ತುಂಬ ಸಾಫ್ಟಾಗಿ ಬಂದಿರುತ್ತೆ. ಈ ಒಂದು ಸ್ವೀಟ್ನ ಫಸ್ಟ್ ಟೈಮ್ ಮಾಡೋದಾದರೂ ಕೂಡ ತುಂಬಾ ಪರ್ಫೆಕ್ಟಾಗಿ ಬಂದಿರುತ್ತೆ. ಈ ರೀತಿ ಎಲ್ಲ ಮಿಶ್ರಣನೂ ಒಂದು ಬಾಕ್ಸಿಗೆ ಹಾಕ್ಕೊಂಡಿದ್ದೀನಿ. ನಿಮ್ಮ ಕಡೆ ಸಿಲಿಕಾನ್ ಸೌಟ್ ಇತ್ತಂದರೆ ಅದರಿಂದ ಕೂಡ ನೀವು ಸ್ಪ್ರೆಡ್ ಮಾಡ್ಕೊಳ್ಬೋದು. ಇಲ್ಲ ಅಂತಂದರೆ ಒಂದು ಸ್ವಲ್ಪ ಮೇಲ್ಗಡೆ ತುಪ್ಪ ಹಾಕ್ಕೊಂಡು ಈ ರೀತಿ ಸೌಟ್ ಸಹಾಯದಿಂದ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ಕೆಳಗಡೆ ಪ್ರೆಸ್ ಮಾಡಿ, ಇಲ್ಲ ಅಂದರೆ ನಮ್ಮ ಬಾಕ್ಸ್ ಪ್ಲೇನಾಗಿತ್ತಂದರೆ ಓಕೆ, ಇಲ್ಲ ಅಂತಂದರೆ ಆ ಒಂದು ಡಿಸೈನ್ ಕೂತ್ಕೊಂಡ್ಬಿಡುತ್ತೆ. ಹಾಗಾಗಿ ಕೆಳಗಡೆ ಒಂದು ಸ್ವಲ್ಪ ಹಾಕಾದ್ಮೇಲೆ ನೀಟಾಗಿ ಪ್ರೆಸ್ ಮಾಡ್ಕೊಳ್ಳಿ. ಇವಾಗ ಈ ರೀತಿ ನೀಟಾಗಿ ಪ್ರೆಸ್ ಮಾಡ್ಕೊಳ್ಬೋದು. ಹಾಗೆ ಈ ಸ್ವೀಟ್ನ ಮಾಡುವಾಗ ನಾವೊಂದು ಸ್ವಲ್ಪ ಏಲಕ್ಕಿ ಪೌಡ್ರನ್ನ ಹಾಕ್ಕೊಂಡಿದ್ದೆ, ಅದು ಸ್ಕಿಪ್ ಆಗಿದೆ. ಬೇಕು ಅಂದರೆ ನೀವು ಏಲಕ್ಕಿ ಪೌಡ್ರ್ ಕೂಡ ಹಾಕ್ಕೊಳ್ಬೋದು. ಹಾಗೆ ಒಂದು ಚಿಟಿಕೆ ಉಪ್ಪು ಹಾಕ್ಕೊಳ್ಳಿ, ಸ್ವೀಟ್ ಇನ್ನೂ ಟೇಸ್ಟಿಯಾಗಿ ಬರುತ್ತೆ. ಬೇಕು ಅಂದರೆ ಡ್ರೈ ಫ್ರೂಟ್ಸ್ ಕೂಡ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಳ್ಬೋದು. ನಾನಿಲ್ಲಿ ಪ್ಲೇನ್ ಆಗಿರಲಿ ಅನ್ನೋದಕ್ಕೋಸ್ಕರ ಸೇರಿಸಿಲ್ಲ. ಇವಾಗ ರೆಡಿಯಾಗಿದೆ. ಇದನ್ನು ನಾವು ಒಂದು ಅರ್ಧ ಗಂಟೆ ಬಿಟ್ಕೊಳ್ಬೇಕು, ಸೆಟ್ ಆಗುತ್ತೆ. ನಮಗೆ ಸೆಟ್ ಆದಾಗ ಕೂಡ ಗೊತ್ತಾಗುತ್ತೆ. ಅರ್ಧ ಗಂಟೆ ಬಿಟ್ಟಾದಮೇಲೆ ಕಟ್ ಮಾಡೋಣ. ನಾನು ಕೂಡ ಒಂದು ಅರ್ಧ ಗಂಟೆ ರೆಸ್ಟ್ ಮಾಡೋಕ್ಕೆ ಬಿಟ್ಟಿದ್ದೀನಿ. ಇವಾಗ ನೋಡಿ, ಅರ್ಧ ಗಂಟೆ ಆಗಿತ್ತು. ಸೈಡಲ್ಲೆಲ್ಲ ಎಷ್ಟು ನೀಟಾಗಿ ಬಿಟ್ಕೊಂಡಿದೆ ಅಂತ. ಇವಾಗ ಇದನ್ನು ನಾನು ಒಂದು ಪ್ಲೇಟಿಗೆ ಹಾಕ್ಕೊಳ್ತಿದ್ದೀನಿ. ನೀವು ತಟ್ಟೆಲಿ ಕೂಡ ಇದೇ ರೀತಿ ಸ್ಪ್ರೆಡ್ ಮಾಡಿಕೊಂಡು ಇಟ್ಕೊಂಡು ಅರ್ಧ ಗಂಟೆ ನಂತರ ಕಟ್ ಮಾಡ್ಕೊಳ್ಬೋದು. ಇಲ್ಲ ಕೇಕ್ ಮೋಲ್ಡ್ ಇತ್ತು ಅಂತಂದರೆ ಅದಕ್ಕೆ ಕೂಡ ಹಾಕ್ಕೊಳ್ಬೋದು. ನೋಡಿ, ಕೆಳಗಡೆ ನಾನು ಹಾಕಿರ್ತಕ್ಕಂಥ ಬಾಕ್ಸಲ್ಲಿ ಡಿಸೈನ್ ಇತ್ತು, ಹಾಗಾಗಿ ಆ ಡಿಸೈನ್ ಈ ರೀತಿ ಕೂತ್ಕೊಂಡಿದೆ. ಹೇಳಿದ್ನಲ್ಲ, ಒಂದು ಸ್ವಲ್ಪ ಹಿಟ್ಟನ್ನು ನಾವು ಹಾಕಾದ್ಮೇಲೆ ಒಂದು ಬ್ಯಾಚ್ ಹಾಕಾದ್ಮೇಲೆ ಪ್ರೆಸ್ ಮಾಡ್ಕೊಳ್ಬೇಕು. ಮಾಡ್ಕೊಂಡಾಗ ಇದೇ ರೀತಿಯಲ್ಲಿ ನೀಟಾಗೆ ಬರುತ್ತೆ. ಇವಾಗ ನಿಮಗೆ ಬೇಕನ್ ಶೇಪಲ್ಲಿ ಕಟ್ ಮಾಡ್ಕೊಳ್ಬೋದು. ಈ ಹಿಂದೆ ಕೂಡ ನನ್ನ ಚಾನಲ್ನಲ್ಲಿ ಬಾಳೆಹಣ್ಣಿಗೆ ಅಕ್ಕಿ ಹಿಟ್ಟನ್ನು ಹಾಕಿ ಅಕ್ಕಿ ಹಿಟ್ಟಿನಿಂದ ಯಾವ ರೀತಿ ಸ್ವೀಟ್ ಮಾಡೋದು ಅಂತ ತೋರಿಸಿದ್ದೀನಿ. ಇಂಟ್ರೆಸ್ಟ್ ಇತ್ತು ಅಂತಂದರೆ ಅದನ್ನು ಕೂಡ ನೀವು ಒಂದ್ಸರಿ ಚೆಕ್ ಮಾಡ್ಕೊಳ್ಬೋದು. ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ, ತುಂಬ ಪರ್ಫೆಕ್ಟಾಗಿ ಬರುತ್ತೆ. ನೋಡಿ, ಇಷ್ಟು ಪರ್ಫೆಕ್ಟಾಗಿ ಗೋಧಿ ಹಿಟ್ಟು ಹಾಗೆ 2 ಬಾಳೆಹಣ್ಣಿತ್ತು ಅಂದರೆ ಸಾಕು. ಯಾವುದೇ ರೀತಿಯ ಮೈದಾ ಆಗಲಿ ಅಥವಾ ಸಕ್ಕರೆ ಆಗಲಿ ಅಥವಾ ಗಟ್ಟಿ ಆಗಲಿಕ್ಕೋಸ್ಕರ ಕಾರ್ನ್ಫ್ಲವರ್ ಆಗಲಿ ಬಳಸಿರೋದಿಲ್ಲ. ಜಸ್ಟ್ ಗೋಧಿ ಹಿಟ್ಟು ಬಾಳೆಹಣ್ಣಿನಿಂದ ಈ ರೀತಿ ಒಂದು ಸ್ವೀಟ್ನ ನೀವು ಬೇಕು ಅಂದಾಗ ಈಸಿಯಾಗಿ ಇನ್ಸ್ಟೆಂಟಾಗಿ ಮಾಡ್ಕೊಳ್ಬೋದು. ಹಾಗೆ ಈ ಒಂದು ರೆಸಿಪಿ ಮಾಡಲಿಕ್ಕೆ ತುಪ್ಪನೂ ಕೂಡ ತುಂಬಾ ಕಡಿಮೆ ಪ್ರಮಾಣದಲ್ಲಿ ಬಳಸ್ಕೊಳ್ಬೋದು. ನಾವು ಈ ಒಂದು ರೆಸಿಪಿ ಮಾಡುವಾಗ ಕೇವಲ 1.5 ಸ್ಪೂನ್ ಆಗುವಷ್ಟು ತುಪ್ಪನ ಬಳಸ್ಕೊಂಡಿದ್ದೀನಿ. ನಿಮಗೆ ಇಂಟ್ರೆಸ್ಟ್ ಇಲ್ಲ ಅಂತಂದರೆ ಜಸ್ಟ್ ಒಂದೇ ಒಂದು ಸ್ಪೂನಲ್ಲಿ ಕೂಡ ರೆಡಿ ಆಗುತ್ತೆ. ಮೇಲ್ಗಡೆಯಿಂದ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕ್ಕೊಂಡಿದ್ದೀನಿ. ಐ ಹೋಪ್ ಇವತ್ತಿನ ರೆಸಿಪಿ ನಿಮಗೆ ಭಾಳ ಇಷ್ಟ ಆಗದ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ರೆಸಿಪಿನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ. ಧನ್ಯವಾದ.